ಇನ್ನು ಮೂರು ರಾಜ್ಯಗಳ 8 ಜಿಲ್ಲೆಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ ಆಗಿದೆ ಇವತ್ತು. ರೈತರಿಗೆ ಬರಸಿಡಿಲು ಬಡದಂತಾಗಿದೆ. ಆದರೆ ಡ್ಯಾಮ್ ಗೇಟ್ ಹಾನಿಯಲ್ಲೂ ಕೂಡ ನಮ್ಮವರಿದ್ದಾರಲ್ಲ, ರಾಜಕೀಯ ಆರೋಪ ಪ್ರತ್ಯಾರೋಪ. ಒಂದು ಹೇಳ್ತೀನಿ ವೀಕ್ಷಕರ, ನನ್ನ ಸ್ಟೇಟ್ಮೆಂಟ್, ಇದಕ್ಕೆ ಕಾಂಗ್ರೆಸ್, BJP, JDS ಒಬ್ಬೊಬ್ಬರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮನ್ನು ಆಳಿದಂಥ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿದ್ದಾರೆ ಇಲ್ಲಿ. ಆದರೆ ಆರೋಪ ಪ್ರತ್ಯಾರೋಪ ಹೆಂಗಿದೆ? ಬಜೆಟ್ ಚೆನ್ನಾಗಿದೆ, ಬಜೆಟ್ ಚೆನ್ನಾಗಿಲ್ಲ ಅಂತ ಹೇಳ್ದಂಗೆ ನಾನು ನೀನು. ನನಗನ್ಸುತ್ತೆ 19ನೇ ಗೇಟ್ನಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ಸ್ಟ್ರೈಟಾಗಿ ನಿಲ್ಲಿಸ್ಬಿಟ್ಟು ಅಧಿಕಾರಿಗಳ ಸಮೇತ ಹಂಗೆ ನೂಕ್ಬಿಡಿ, ಹೋಗಲೆತ್ತಾಗಿ ಸ್ಟೋರಿ ನೋಡಿ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಾಸನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕಾದ ಕೆಲಸವನ್ನು ಪ್ರಾರಂಭವನ್ನು ಮಾಡಿ ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂರ್. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ರಾಜಕೀಯ ನಾಯಕರು. ಅದು ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು. ಆಂಧ್ರ, ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ. ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡೆಯಾದ್ರೆ, ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ. ಡ್ಯಾಂ ನಿರ್ವಹಣೆಗೆ 60 ಅಧಿಕಾರಿಗಳಿದ್ರೂ ಕೋಟಿ ಹಣವಿದ್ರೂ ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ. ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಂಗಭದ್ರಾ ಜಲಾಶಯ ನಿರ್ವಹಣೆ ಬಗ್ಗೆ DCM DK ಶಿವಕುಮಾರ್ ಹೇಳುವುದು ಹೀಗೆ. ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗಾಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ BY ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ 19ನೇ ಗೇಟ್ ಬಳಿ ಪರಿಶೀಲಿಸಿತ್ತು. ಇದೇ ವೇಳೆ DCM DK ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ದ್ರು. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ DK ಶಿವಕುಮಾರ್ ಅವರಿಗೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ಮುರಿದು ಹೋದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ. ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರೋದು 3 ರಾಜ್ಯದ 8 ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಗಿದೆ ಅಂತಂದರೆ ಕಾಯೋದು, ಯಾವುದಾದ್ರೂ ಸರ್ವನಾಶ ಆಗೋದು ಸಿಗುತ್ತಾ ಅಂದರೆ ವಿರೋಧ ಪಕ್ಷಗಳು ಬಿಡೋದಿಲ್ಲ. ದೇವರು ಒಬ್ಬರಿಗೆ ಪ್ರತ್ಯಕ್ಷ ಆದ್ರಂತೆ. ಅಂದರೆ ಹಿಂಗಿದ್ದೀವಿ ನಾವು ಅಂತೇಳಿ ಈ ಟೈಮಲ್ಲಿ ವಿರೋಧ ಪಕ್ಷಗಳು ಕೂಡ ಹೆಂಗೆ ನಾವು ಇದನ್ನು ರಾಜಕೀಯ ಮಾಡಲ್ಲ, ಇದರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕು ಅಂತ ಮಾತು ಬರಬೇಕು. ಅಂದರೆ ಇಲ್ಲಿ ಬಿದ್ದೋಗಿ ಸತ್ತೋಗಿ ನಿಮಗೆ ಕೆಟ್ಟ ಹೆಸರು ಬರೋದ್ರೆ ಬರಲಿ, ನಮಗೆ ಸಿಗಬೇಕು ಅಂತ ಅಷ್ಟೇ. ಭಗವಂತ ಪ್ರತ್ಯಕ್ಷ ಆದ್ರಂತೆ ಒಬ್ಬರಿಗೆ. ಏನು ಬೇಕಪ್ಪ ಅಂತ ಕೇಳಿದ್ರಂತೆ. ಒಂದು ಕತೆ ಹೇಳಿದ್ರಂತೆ, ನೋಡಪ್ಪ ಭಗವಂತ ಹೇಳಿದ್ರಂತೆ, ನಿನಗೇನು ಬೇಕಾದ್ರೆ ನಾನು ಕೊಡ್ತೀನಿ, ಆದರೆ ನೀನು ನನಗೆ ಕ್ವಶನ್ ಮಾಡಬಾರ್ದು, ನಿನಗೇನು ಬೇಕಿದ್ರು ಕೇಳು. ಏನು ಪ್ರಾಬ್ಲಮ್ ಏನು ಅಂತಂದರೆ,
ನಿನಗೇನು ಕೊಡ್ತೀನೋ ವರದಲ್ಲಿ ನಿಮ್ಮ ಪಕ್ಕದ ಮನೆಯವನಿಗೆ ಅದರ ಡಬಲ್ ಕೊಡ್ತೀನಿ ಅಂತ. ಇವಾಗ ಕೇಳ್ದ ವರ, 3 ವರ ಕೇಳಬೇಕು. ಇವ ವರ ಕೇಳ್ದ, ಬೇಕಿದ್ದೆಲ್ಲ ಸಿಕ್ತು ಇವನಿಗೆ. 2ನೇ ವರ ಇವನೇನು ಕೇಳಿದ್ನೋ ಅದರ ಡಬಲ್ ಪಕ್ಕದ ಮನೆಯವನಿಗೆ ಸಿಕ್ಕಿತು. 2ನೇ ವರ ಕೇಳ್ದ, ಅದು ಏನೆಲ್ಲ ಕೇಳ್ದ ಎಲ್ಲ ಸಿಕ್ತು, ಪಕ್ಕದ ಮನೆಯವನಿಗೆ ಡಬಲ್ ಸಿಕ್ತು. 3ನೇ ವರ ಇವನೇನು ಕೇಳಬೇಕು ಹೇಳಿ? 3ನೇ ವರ ಏನು ಕೇಳ್ದ ಅಂದರೆ 1 ಕಣ್ಣು ಹೋಗಲಿ ಅಂತ ಕೇಳಿದ್ನಂತೆ. ಅಂದರೆ ಪಕ್ಕದ ಮನೆಯವನಿಗೆ 2 ಕಣ್ಣು ಹೋಗಲಿ ಅಂತ. ಅಂದರೆ ಸಿಕ್ಕಿದ್ದನ್ನು, ಇಷ್ಟೊಂದು ವಿಫುಲವಾದಂಥ ನೀರಿದೆ, ಒಂದು ವೇಳೆ ರಾಜ್ಯ ಸರ್ಕಾರ ತಪ್ಪು ಮಾಡಿದರೆ ನಾನು ಹೇಳಿದೆ ಅದನ್ನು, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿದೆ. ಆ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅಂತವ್ರು ಹಂಗೆಲ್ಲ ಮಾತಾಡೋದು. ಇದು ನಮ್ಮ ಜೀವನಾಡಿ. ಈ ಟೈಮಲ್ಲೂ ಕೂಡ ಸಿಕ್ಕಿದ ಚಾನ್ಸು. ಈಗ ಅಲ್ಲಿ ವಯನಾಡಲ್ಲಿ ಭೂಕಂಪ ಆಯಿತು, ಇನ್ನೊಂದು ಪಕ್ಷ ಅದನ್ನು ಆರೋಪ ಮಾಡ್ತಾ, ಭೂಕಂಪ ಆಯಿತು ನೋಡಿದ್ರ ನಿಮ್ಮ ಕಾರಣಕ್ಕಾಗಿ ಆಯಿತು. ಟೀಕೆ ಟಿಪ್ಪಣಿ ಇರಲಿ, ಬೇಡ ಇಲ್ಲ ಅಂತ ಬೇಡ. ನೀವು ಯಾಕೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಲಿಲ್ಲ ವಿರೋಧ ಪಕ್ಷವಾಗಿ? ಹಿಂಗಿದೆ TB ಡ್ಯಾಮ್ನಲ್ಲಿ ಪ್ರಾಬ್ಲಮ್ ಇದೆ ಮಾತಾಡಿದ್ರಾ? ನೀವು ಮಾತಾಡಿದ್ರಾ? ನಿಮ್ಮದೇಗಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ನಾವೇ ಕೂತ್ಕೊಂಡ್ಬಿಡ್ತೀವಿ. ನೀವು ಕೂತ್ಕೊಂಡ ತಕ್ಷಣ ಚೈನ್ಲಿಂಗ್ ಸರಿಯಾಗಿ ಬಿಡತ್ತಾ? ಬೇಕ್ರಿ ರಾಜ್ಯದ ಬಗ್ಗೆ ಒಂದು ಕಳಕಳಿ ಇರಬೇಕು, ಯಾವುದ್ರ ಬಗ್ಗೆ ಟೀಕೆ ಮಾಡಬೇಕು, ಯಾವುದ್ರ ಬಗ್ಗೆ ಟೀಕೆ ಮಾಡಬಾರ್ದು ಅಂತ. ಸಾರಿ ಟು ಸೇ ದಿಸ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.